ನೀವು ಸಡನ್ಲಿ ಸ್ಮೋಕಿಂಗ್ ಕ್ವಿಟ್ ಮಾಡಿದ್ರಿ, ಆದ್ರೆ ಕೆಮ್ಮು ಜಾಸ್ತಿ ಆಯ್ತು, ಅನ್ಈಸಿನೆಸ್ ಜಾಸ್ತಿ ಆಯ್ತು, ಕಫ ಬರುವುದು ಜಾಸ್ತಿ ಆಯ್ತು, ಕನ್ಫ್ಯೂಸಿಂಗ್ ಇದೆ ಅಲ್ಲ, ನಿಮ್ಗಿಂತವು ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಮೆಸೇಜ್ ಡ್ರಾಪ್ ಮಾಡಿ. ನಾನು ನಿಮ್ಮ ಲಂಗ್ ಡಾಕ್ಟರ್ ಅಖಿಲ್ ರಾವ್, ಪಲ್ಮನಾಲಜಿಸ್ಟ್, ಶ್ವಾಸಕೋಶ ತಜ್ಞರು. ವೆಲ್ಕಮ್ ಟು ದ ಫಸ್ಟ್ ಎಪಿಸೋಡ್ ಆಫ್ ಬ್ರೀತ್ ಬೆಟರ್ ಸೀರೀಸ್. ನೀವು ಸ್ಮೋಕಿಂಗ್ ಸಡನ್ಲಿ ಸ್ಟಾಪ್ ಮಾಡಿದಾಗ ನಿಮ್ಮ ಬಾಡಿ ಆಟೋಮೆಟಿಕಲಿ ರಿಪೇರ್ ಮಾಡೋದು ಸ್ಟಾರ್ಟ್ ಮಾಡುತ್ತೆ. ಆ ಒಳಗಡೆ ಇರೋ ಕಫ ಮತ್ತು ತಾರ್ ಏನಾದ್ರೂ ಇದನ್ನು ಅದನ್ನು ಒಳಗಿಂದ ಹೊರಗಡೆ ದೊಬ್ಬಲು ಪ್ರಯತ್ನ ಮಾಡುತ್ತೆ. ಅದಕ್ಕೆ ನಿಮಗೆ ಕೆಮ್ಮು ಮತ್ತು ಕಫ ಬರುವುದು ಇವೆಲ್ಲ ಆಗ್ತಿದ್ರೆ ಭಯ ಬೀಳ್ಬೇಡಿ. ನಿಮ್ಮ ಬಾಡಿ ನಿಮ್ಮನ್ನ ಬೆಟರ್ ಮಾಡ್ತಿದೆ, ಏನು ಕೆಟ್ಟದ್ ಮಾಡ್ತಿದೆ. ನಿಮಗೆ ಗಾಬರಿ ಆಗ್ತಿದ್ರು, ಕ್ರೇವಿಂಗ್ ಬರ್ತಿದ್ರು, ಅದು ನಿಮ್ಮ ಬ್ರೈನ್ ನಿಕೋಟಿನ್ ವಿಡ್ರಾಲ್ಗೆ ಅಡ್ಜಸ್ಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ಗಾಬರಿ ಆಗ್ತಿದೆ ಅಂದ್ರೆ ಅದು ನಿಮ್ಮ ಬಾಡಿ, ನಿಮ್ಮ ಲಂಗ್ಸ್ ರೀಬೂಟ್ ಆಗ್ತಿದ್ದಾವೆ. ಟೆನ್ಷನ್ ತಗೋಬೇಡಿ. ನೀವು ಸ್ಮೋಕಿಂಗ್ ಬಂದ್ ಮಾಡಿದ್ಮೇಲೆ ಡೇ ಬೈ ಡೇ, ಅವರ್ ಬೈ ಅವರ್ ಏನೇನು ಚೇಂಜಸ್ ಆಗ್ತಾವೋ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ. ಟಿಲ್ ದೆನ್, ಸ್ಟೇ ಸ್ಟ್ರಾಂಗ್, ಬ್ರೀತ್ ಬೆಟರ್.